ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೆ ನಾನು. ಏನಪ್ಪ ಇವತ್ತು ನಾನು ಬಂದ್ಬಿಟ್ಟೆ ಫಸ್ಟ್ ಮಾತಾಡಕಂತಂದ್ರೆ ಅಲ್ರಿ ಇಷ್ಟು ಚೆನ್ನಾಗಿ ನಾ ಎಡಿಟ್ ಮಾಡಿ ರಿಯಲ್ ಮದ್ವೆ ಗತಿ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸಾತೀನಿ. ಯಾರು ಕರೆಕ್ಟಾಗಿ ನೋಡಾತಿ ಇಲ್ಲಲ್ರಿ, ಯಾರು ಕರೆಕ್ಟಾಗಿ ನೋಡಾತಿಲ್ಲ, ಯಾರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಾತಿಲ್ಲ, ಲೈಕ್ ಕೊಡಾತಿಲ್ಲ, ನೋಡಾತಿಲ್ಲ. ಯಾಕ್ರಿ ಇಷ್ಟು ಕಷ್ಟಪಟ್ಟೆ ನಾನು ನಿಮಗೆ ಚೆನ್ನಾಗಿ ವಿಡಿಯೋ ತೋರ್ಸೋಣ ಅಂತೇಳಿ ಎಡಿಟ್ ಮಾಡಿ ವಿಡಿಯೋ ಹಾಕ್ತೀನಿ, ಆದ್ರೆ ನೀವು ನೋಡಾತೇ ಇಲ್ಲ. ನನಗೆ ಎಷ್ಟು ಬೇಜಾರ ಬರೋದು ಗೊತ್ತೇನ್ರಿ? ನೋಡ್ರಿ ರಿಯಲ್ ಮದುವೆ ಕತೆ ತೋರ್ಸಕ್ಕೆ ಪ್ರಯತ್ನ ಮಾಡತ್ತೀನಿ ನಾನು. ನಿಮಗೆ ನೀವೇ ಹೇಳ್ಬಿಡ್ರಿ, ನೀವು ಸ್ವಲ್ಪ ಅದು ರಿಯಲ್ ಆಗಿ ಅನ್ಸಾತಿತ್ತೋ ಇಲ್ಲ ಅಂತೇಳಿ. ಇಷ್ಟು ಕಷ್ಟಪಟ್ಟು ಮಾಡತ್ತೀನಿ ಅಂದಮೇಲೆ ನೀವೇನು ರೆಸ್ಪಾನ್ಸ್ ಮಾಡಲಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತೇನ್ರಿ? ನಂಗೆ ನಿನ್ನೆ ಭಾಳ ಬೇಜಾರಾಗಿತ್ತು. ಇವತ್ತು ನಮ್ಮ ಹುಡುಗದ ರಿಸೆಪ್ಷನ್ ಐತಿ, ಇವತ್ತು ರಿಸೆಪ್ಷನ್ ಐತಿ, ನಾಳೆ ಮದ್ವೆ ಐತಿ. ನೋಡ್ರಿ ಸಪೋರ್ಟ್ ಮಾಡ್ರಿ, ಆಶೀರ್ವಾದ ಮಾಡ್ರಿ ಎಲ್ಲರಿಗೂ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಎಲ್ಲರಿಗೂ ನೋಡಕ್ಕೆ ಹೇಳ್ರಿ. ಅಷ್ಟೇ ನಾನು ನಿಮ್ಮಿಂತ್ರ ಬಯಸೋದು. ನಾನು ಎಫೆಕ್ಟ್ನ ಹಾಕ್ತೀನಿ, ಆದ್ರೆ ನೀವು ನೋಡ್ಬೇಕಲ್ಲ. ಎಫೆಕ್ಟ್ ಅಂತೀನಿ ನೋಡಿ, ಏನೇನು ಮಾತಾಡ್ತೀನಿ, ಎಫರ್ಟ್. ಹಂಗೆ ನಮ್ಮ ಜೋಡಿಗಳು ಹೆಂಗೆ ಕಾಣತ್ತಾವಂತೇಳಿ ಕಮೆಂಟ್ ಮಾಡ್ರಿ. ನೋಡ್ರಿ ಹೆಂಗೆ ಕಾಣಿಸ್ತಾರ ನಿಮ್ಮ ತ್ರಿವೇಣಿ, ದೀಪಾ ಮತ್ತು ಪ್ರೀತಿ ಅಂತೇಳಿ. ಮತ್ತು ನಾನು ಹೆಂಗೆ ಕಾಣತ್ತೀನಿ ರೀ? ಅದೇ ಡ್ರೆಸ್ ಹಾಕೊಂಡ್ಬಿಟ್ಟಿರಲ್ರಿ ಸುನಿತಕ್ಕರೆ. ಹ್ಞೂನ್ರಿ, ನನ್ನ ಗಂಡ ಹಾಕುವಂತಂದ್ರಿ, ಅದಕ್ಕೆ ಹಾಕೊಂಡೆ ನೋಡ್ರಿ. ಭಾರಿ ನಸೀಬ್ ಮಾಡಿರಿ ಬಿಡ್ರಿ ನೀವು. ಹ್ಞೂನ್ರಿಪ್ಪ, ನನ್ನ ಗಂಡನ ಪಡ್ಯಾಕ 100 ಜನ ಪುಣ್ಯ ಮಾಡಿ ನಾನು. ಎಲ್ಲರೂ ಫೇಸ್ ಒಂದೊಂದು ಕಡೆ ಅದ್ರಿ, ಮತ್ತೆ ಎಕಡೆ ನೋಡ್ಕೊಂಡು ಎಕಡೆ ಮಾತಾಡ್ತೀರಿ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಫೇಸ್ ಚೇಂಜ್ ಮಾಡಿದ್ರೆ ಕಾಸ್ಟ್ಯೂಮ್ ಚೇಂಜ್ ಆಯ್ತು, ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ಫೇಸ್ ಚೇಂಜ್ ಆಯ್ತು. ಅದಕ್ಕೆ ಗೆಸ್ಟ್ ಎಲ್ಲರೂ ಬರತ್ತಾರಪ್ಪ, ಮತ್ತೆ ನೀವು ರೆಡಿ ಆಗ್ರಿ, ನಾ ಪೆಟ್ಟಾಸ್ ತಿಂದ್ರಾಕ. ಹಂಗಾಕ ಜಯಕ ಒಮ್ಮಕ್ಲೆ ಸ್ಪೀಡ್ ಮಾತಾಡಿ ಅಮ್ಮಕ್ಕೆ ಸ್ಲೋ ಆಗ್ಬಿಟ್ಟೆಲ್ಲ. ನಾ ಏನು ಹೇಳಕ್ ಬಂದೆ ಅಂದ್ರೆ ಜನ ಬರತ್ತಾರ, 4-5 ತಾಸು ನಿಂತಲ್ಲೇ ನಿಂದಿರ್ಬೇಕು ಹುಡುಗರು ಅಂತೇಳಿ. ನಿಂದಿರ್ತಾರ ತಗೋರಿ, ಎಲ್ಲದಕ್ಕೂ ಗಟ್ಟಿಯಾಗಿ ನಿಂತಾರೀಗ ಅವ್ರು. ಸ್ವಲ್ಪ ಏನಾದ್ರು ತಿಂದು ನಿಂತಿರೋ ಹಂಗ ನಿಂತಿರೋ? ಏನು ಇಲ್ಲ ರೀ ಆಂಟಿ, ರೆಡಿ ಆಗ್ಸಿದ ಇಲ್ಲೇ ಬಂದೇವ್ರಿ. ಅಯ್ಯೋ ಇನ್ನು ಎಷ್ಟೊತ್ತಾಗುತ್ತೆ ಏನೋ, ಅದು ನೀವೇನೋ ತಿಂದು ನಿಂದಿರ್ಬೇಕಿಲ್ಲ, ಹಂಗ ನಿಂತಿರಲ್ಲ ಹುಚ್ಚು ಹುಡುಗರು. ಇರ್ಲಿ ತಗೋರಿ ಆಂಟಿ, ನಡೀತೈತಿ. ಯಪ್ಪ ಈಗ ನಡೀತಿದೆ ಅಂತೀರಿ, ಆಮೇಲೆ ನೋಡು ಹೊತ್ತು ಹೋಗ್ತಾ 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 ಹೊಟ್ಟೆ ಹಸ್ತಾ ಇರ್ತೈತಿ. ನಮ್ಗೆ ಆಗ್ತಾ ಇರೋ ಖುಷಿಗೆ ಹೊಟ್ಟೆ ಹಸಿವಾಗ್ತಿಲ್ಲ ರೀ. ಊಟ ಕೂಳು ಎಲ್ಲ ಬಿಟ್ಟು ಕುಂತು ಬಿಡ್ರಿ ಹಂಗ ಏನೇ. ಹಂಗಲ್ಬೇ, ಆಮೇಲೆ ಮಾಡ್ತೀವಿ ಫಂಕ್ಷನ್ ಮುಗಿದ್ಮ್ಯಾಗ. ಕಾರ್ಯ ಮುಗಿಯ ಮಟ್ಟ ನೋಡ್ರಿ ಹೆಂಗಾಗಿರ್ತೈತಿ ನಿಮ್ಮ ಮುಸುಡಿಗಳು. ಮತ್ತೆ ಇಲ್ಲೇ ಕುಂದಿರ್ತೀವಿ ನಾವು, ಬಂದವ್ರು ಹೋಗೋರು ವಿಚಾರಿಸ್ಕೊಳ್ಳೋದು ಬೇಡ ಇಲ್ಲಿ ದೊಡ್ಡವ್ರು ಅಂತೇಳಿ. ಅದು ಕಳ್ಕೊಂತೀರೇನೆ. ಮತ್ತೆ ಇಲ್ಲೇ ಬರ್ತಾರೆ ಇಲ್ಲಿ ಜನ, ಮತ್ತೆ ಯಾರು ಬರ್ತಾರೆ? ಮಸ್ತ್ ರೆಡಿ ಆಗಿ ಕುಂತು ಬಿಟ್ಟಿ. ಇದ್ರೋಗೈತಿ ರೆಡಿ ಆಗುವಂಥದ್ದು, ನಿನ್ನಷ್ಟೇನು ರೆಡಿ ಆಗಿಲ್ಲ ಯವ್ವ ನಾನು. ನೀನು ನೋಡಿ ಹೆಂಗೆ ತಯಾರಾಗಿ, ಏನು ಮದುಮಗಳ ನಿನ್ನ ಮಗಳು ಏನು ನೀನು? ನಾನೆಲ್ಲ ಅಷ್ಟು ರೆಡಿ ಆಗೇನು ಬೇ, ಒಂದು ಪತ್ಲ ಉಟ್ಕೊಂಡೇನು ಅಷ್ಟೇ. ಮುಖಕ್ಕೇನು ಬಳ್ಕೊಂಡಿ ಮತ್ತೆ? ನಾನು ಏನು ಬಳ್ಕೊಂಡಿಲ್ಲ, ಇದು ನಂದು ನ್ಯಾಚುರಲ್ ಬ್ಯೂಟಿ. ಈಗ ಯಾಕೆ ನ್ಯಾಚುರಲ್ ಅಲ್ವೇ, ನ್ಯಾಚುರಲ್. ಏನೇ ಒಂದು ಚಲ್ಲ, ನಮ್ಗೇನಾಗೋದೈತಿ. ಅಲ್ಲ ಸುನಿತಾ, ನಿಮ್ಮ ಅಣ್ಣ ಮತ್ತೆ ಗಂಡ ಇಲ್ಲಾಗ್ಯದ ಕಾಣತ್ತೆ ಇಲ್ಲ? ಕೆಳಗದಾರ ಬೇ, ಬಂದವ್ರಿಗೆಲ್ಲ ವಿಚಾರಿಸ್ಕೊಂಡು ನಿಂತಾರ ಅವ್ರು, ಮತ್ತೆ ಅಲ್ಲಿ ಹುಡುಗ ಕಡೆ ನೋಡಾತಾರ. ಇಲ್ಲಿ ಬಂದು ಮಕ್ಕಳು ಮಾತಾಡಿಸಿ ಒಂದೆರಡು ಫೋಟೋ ಹೊಡ್ಕೊಂಡು ಹೋಗ್ಬಾರ್ದಾ? ಕರ್ದೇವ ನಾನು ಆಮೇಲೆ ಬರ್ತೀನಿ ಅಂತಂದ್ರೆ ಅವ್ರು. ಹಾಯ್, ನಾನು ಹಿಂಗೆ ಕಾಣ್ತಾ ಇದೀನಿ, ನೀನು ಚೆನ್ನಾಗಿ ಕಾಣ್ತಿದ್ಯಾ? ಬರೀ ಚೆನ್ನಾಗಿ ಕಾಣ್ತಿದ್ದೀರಾ, ಸುಂದರವಾಗಿ ಕಾಣ್ತೀರಾ? ಅದು 2 ಜಡಿ ಬಿಟ್ಟಿದ್ದೆ ಅಂದ್ರೆ ಇನ್ನೂ ಸುಂದರವಾಗಿ ಚಂದವಾಗಿ ಕಾಣ್ತಿದ್ದಿ. ಇವತ್ತೊಂದು ದಿನ ತೆಗಿಬೇಕಾವ 2 ಜಡಿ, ಇವತ್ತು ಹಾಕೊಂಬಂದಿ. ಅದು ನೋಡಿದ್ರೆ ಎಷ್ಟು ಚಂದ ಡ್ರೆಸ್ ಹಾಕೊಂಡು ಅದಕ್ಕೆ 2 ಜಡಿ ಒಪ್ಪಾತೇ ಇಲ್ಲ. ಹ್ಞೂ ಆಂಟಿ, ನಾವು ತೆಗಿಬೇಕಂದೆ, ಆದ್ರೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ನನಗೆ 2 ಜಡಿನ ಹಾಕೋಬೇಕು ಅನಿಸ್ತು, ಮತ್ತೆ 2 ಜಡಿನ ಹಾಕೊಂಡ್ಬಿಟ್ಟಾರಿ. ನಂಗೆ 1 ಜಡಿ ಇಷ್ಟ ಆಗಿಲ್ಲ ರೀ. 1 ಜಡಿ ಒಳಗೆ ಚಂದ ಕಾಣ್ತಿಲೇ, 1 ಜಡಿ ಹಾಕೋ. ನಾಳೆ ಮದುವೆಗೆ ಹಾಕೊಂತೀನಿ 1 ಜಡಿ. ಈಗ ಹಾಕೊಂಡ್ಬಿಟ್ಟೆ, ನನ್ನ ಮತ್ತೆ ತೆಗಿಬೇಕು, ಹಾಕೋಬೇಕಂದ್ರೆ ಆಗಂಗಿಲ್ಲ ನಂಗೆ. ದೊಡ್ಡ ಸೋಮಾರ ಇದಾವೆ, ಆಗಂಗಿಲ್ಲ ಕೈಯಾಗಿ ಏನು. ಮತ್ತೆ ನೀನು ನನ್ನ ತಯಾರಿ ಮಾಡಿಸಿಯೇನೆ? ನಾನು ತಯಾರಾಗೇನೆ. ಅಲ್ಲ ಹುಡುಗಿ, ನಿಮ್ಮ ಅಕ್ಕ ಕಡೆ ಹೋಗಲ್ಲ ತಯಾರಾಗಂತ ಹೇಳಿದಿಲ್ಲ, ಅಲ್ಲ ಯಾರನ್ನ ಕರೆಸಿದ್ರಲ್ಲ ಅವರು ರೆಡಿ ಆಗಕ್ಕೆ, ಅಲ್ಲಿ ಹೋಗಿ ರೆಡಿ ಆಗ್ಬೇಕಿಲ್ಲ ನೀನು? ಅಯ್ಯೋ ಅವ್ರೊಳಗ ಬಿಜಿ ಆಗ್ಬಿಟ್ಟಿದ್ರು, ನನಗೆಲ್ಲ ಕೇರ್ ಮಾಡ್ತಾರೆ ಅವರು. ಎಷ್ಟು ಹೊಸ ಹುಡುಕಿ ಇಲ್ಲ ಬೇ, ನಾ ಎಷ್ಟು ಸಲ ಕರೆದಿದ್ದಕ್ಕಿಗೆ ಬಾ 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 ಅಂತೇಳಿ ಆಡ್ಕೊಂಡು ನಿಂತು ಬಿಟ್ಟಾಳೆ. ಆಮೇಲೆ ಎಲ್ಲ ಅವ್ರು ಹೋದ್ಮೇಲೆ ಬಂದಾಳೆ ರೆಡಿ ಆಗ್ತೀನಿ ನಾನು ಅಂತೇಳಿ. ಅವಾಗ ಏನು ಮಾಡ್ಬೇಕು? ಅಲ್ಲೇ ತಪ್ಪು ಹಿಂದಿದ್ಕೊಂಡು ನಿಮ್ಮ ಅಕ್ಕನ ಮ್ಯಾಗ ಹಾಕ್ತೇನೆ ಹಂಗ ಜೋಕೆ. ಇಲ್ಲೇ ನಿಂತಿರ್ಲ ನೀನು ಸ್ನೇಹವ, ಯಾರ ಏನಾರ ಕೊಟ್ರೆ ತಗೊಂಡು ಅಲ್ಲಿ ಹಿಂದಿಟ್ಟು ಬಿಡ. ಹಂಗಾದ್ರೆ ನಾ ಗಿಫ್ಟ್ ತಗೊಂಡಾಕ ನಿಂದಿರ್ಬೇಕಾ ಇಲ್ಲಿ? ನಿಂದ್ರೇವಾ ಏನಾಗಲ್ಲ ನೋಡು, ನಿನಗೆ ಯಾವ ಇಷ್ಟ ಆಗ್ತಾನೆ ತಗೊಂಡು ಹೋಗಂತಿ. ಬೇಡಪ್ಪ, ನನಗೆ ಬಂದಿದ್ದಲ್ಲ ಅವರು ಮತ್ತೆ ಅವ್ರು ನನ್ನ ಮ್ಯಾಕ್ ಕುಸ್ತಿ ಇದ್ಬಿಟ್ಟು ನಾನು ಹೆಂಗ್ ತಗೊಂಡೋದಿ ನೀನು ನಮೂ ಅವು ಅಂತೇಳಿ. ಅಯ್ಯೋ ಮಾರಾಯ, ಹಂಗೆ ನನಗಿಲ್ ತಗೋರವ, ನಿಂಗೆ ಏನು ಇಷ್ಟ ಆಗ್ತಿದೆ ತಗೊಂಡು ಹೋಗಂತಿ ನೀನು. ನೀಕಿಂತ ಚಿಂದಿನ ನಮಗೆ ಅವು ವಸ್ತುಗಳು. ಈಗ ಹಿಂಗೆ ಅಂತೀರಿ, ಆಮೇಲೆ ಜಗಳ ಮಾಡ್ತೀವಿ. ಇಲ್ಲ ಸ್ನೇಹ, ನಿಂಗೆ ಏನು ಇಷ್ಟ ಆಗ್ತೈತಿ ತಗೊಂಡು ಹೋಗಂತಿ. ನೀ ಬೇರೆ ನಾವು ಬೇರೆನೆ. ನನ್ನ 3 ಮಕ್ಕಳು ಎಷ್ಟು ಚಂದ ಕಾಣತಾವಲಿ. ಹೂಲೆ, ಇವೆಲ್ಲರೂ ಇಷ್ಟು ಖುಷಿಯಾಗಿ ನೋಡ್ತಾರೆ ಕಂಡಾಗ ನೀರಾಗ ನನಗಂದ್ರು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚಲೋ ಆಗ್ತಿತ್ತು ಮದ್ವೆ ಅಂತೇಳಿ. ಎಲ್ಲ ಶಾಸ್ತ್ರನೂ ಅಚ್ಚುಕಟ್ಟಾಗಿ ನೀಟಾಗಿ ಆದ್ವಲ್ಲ, ಅಷ್ಟೇ ಒಂದು ಸಂತೋಷ.
ಎಲ್ಲರೂ ಖುಷಿ ಆಗದಾರಲ್ಲ ಅದನ್ನ ನೋಡ್ಕೊಂಡು ನಾವು ಖುಷಿ ಆಗಿದ್ದೀವಲ್ಲ ಅಷ್ಟು ಸಾಕು. ನಾಳೆ ಒಂದಿನ ಚಲೋ ತಂಗೆ ಹೋದೋ ಸಾಕು. ಏನು ಅಡೆತಡೆ ಇಲ್ಲ ತಂಗೆ, ಏನು ಚಿಂತೆ ಮಾಡಬೇಡ, ಏನು ಅಡೆತಡೆ ಏನು ಇರಂಗಿಲ್ಲ, ಆರಾಮಾಗಿರಿ. ದೇವ್ರ ಒಂದ ಬಿಡ್ಕೊಂತೀನಿ ನೋಡ್ ನಾನು, ಏನು ಅಡೆತಡೆ ಇಲ್ಲ ನಂಗೆ. ಚಲೋ ತಂಗೆ ನನ್ನ ಮಕ್ಕಳು ಮದುವೆ ಆಗಲಿ ಅಂತೇಳಿ ಇಷ್ಟ ಆಗೈತಂತೆ. ಮತ್ತೆ ನಾಳೆ ಒಂದಿನ ಏನ್ಲೇ ಈ ಚಲೋ ಆಗ್ತೈತೋ ಚಿಂತೆ ಮಾಡ್ಬೇಡಿ ನೀನು. ನೋಡ್ರ ನಮ್ಮ ಮಕ್ಕಳು ನೋಡ್ರಿ ಎಷ್ಟು ಕಾಣತ್ತಾರೆ. ಹ್ಞೂಪ್ಪ ಅದನ್ನ ನೋಡಿ ನನಗೂ ಕಣ್ಣಾಗ ನೀರು ಬರತ್ತಾವ ನೋಡಿ. ಅನ್ಕೊಂಡೇ ಇರಲಿಲ್ಲ ನನ್ನ ಮಗಳನ್ನ ಇಷ್ಟು ಜಲ್ದಿ ಮದುವೆ ಮಾಡ್ಕೊಡ್ತೀನಿ ಅಂತೇಳಿ. ನನಗೂ ಹಂಗ ಅನ್ಸಾದೈತೆ ನೋಡ್ರಿ. ನನ್ನ ಮಗಳು ಇನ್ನೂ ಆಟ್ರಕ್ಕೆ ಹೋಗಿ ಜಗಳ ಮಾಡ್ಕೊಂಡಿರ್ತಿದ್ಲು ಮನ್ಯಾಗ, ಆಗ್ಲಿಕ್ಕೆ ಮದ್ವೆ ಆಗತ್ತು. ಹೆಣ್ಮಕ್ಳು ಮನ್ಯಾಗ ಎಷ್ಟು ದಿನ ಇದ್ರಿ ಏನು ಬಿಡಪ್ಪ, ಒಂದಲ್ಲ ಒಂದಿನ ಗಂಡ ಮನೆಗೆ ಹೋಗಕ್ಕೆ ಬೇಕು ಅವರು. ಅದಂತೂ ನಿಜನ ಬಿಡ್ರಿ. ಎಷ್ಟು ದಿನ ಇಟ್ಕೊಂಡು ಕಾಳಜಿ ಮಾಡಿದ್ರು ಮತ್ತೆ ಕೊಟ್ಟ ಮನೆಗೆ ಹೋಗಕ್ಕೆ ಬೇಕು. ನನ್ನ ಮಗಳು ನೋಡ್ತಿಲ್ಲ ಕಣ್ಣಾಗ ನೀರು ಬರತ್ತಾವ ನೋಡ್ರಿ. ಇರೋದೊಂದು ಮಗಳು ಮದುವೆ ಮಾಡ್ಕೊಂಡು ಹೊಂಟ್ಲು. ಹ್ಞೂ ರೀ, ಇರೋಗೊಬ್ಬರು ಮಕ್ಕಳು ಅಂತಂದ್ರೆ ಮದುವೆ ಮಾಡಿ ಕಳ್ಸೋಬೇಕಾದ್ರೆ ಭಾಳ ಬೇಜಾರು ಆಗ್ತೈತೆ. ಈಗ ತಂದೆಗಳು ಹೆಂಗೆ ರೀ, ಜಾಸ್ತಿ ಪ್ರೀತಿ ತೋರ್ಸಂಗಿಲ್ಲ, ಮನಸ್ಸೊಳಗೆ ಎಷ್ಟು ಪ್ರೀತಿ ಐತೆ ಹೇಳಿ ತೋರ್ಸಕ್ಕೆ ಹೋಗಂಗಿಲ್ಲ. ಹಂಗಾಗ್ಬಿಡ್ತೈತೆ ರೀ. ಅದು ಮದುವೆಯಾಗಿ ಹೋಗ್ಬೇಕಾರೆ ಎಷ್ಟು ನೋವಾಗ್ತಿರ್ತೈತೆ ಅಂತ ಹೇಳಿ ನಮಗೂ ಗೊತ್ತರಿ. ಅದು ಹಂಗಾಗೈತೆ ನೋಡ್ರಿ. ನನ್ನ ಮಗಳಂತೂ ನನಗೆ ಪ್ರಾಣ ರೀಪ್ಪ. ಹಾಂ, ಹಂಗೈಲಿ ಇಟ್ಕೊಂಡು ಜೋಪಾನ ಮಾಡಿ ನನಗಿನ್ನ. ಈಗ ಮದುವೆ ಮಾಡಿ ಕಳಿಸ್ಬೇಕಂದ್ರೆ ಇಷ್ಟು ಬೇಜಾರಾಗೈತೆ ನನಗೆ. ಏನು ಹೇಳೋಕ್ಕೂಬಾರ್ದು, ಸುಮ್ಮನಿರಕ್ಕೂ ಆಗ್ಬಾರ್ದು. ಹಂಗಾಗೈತೆ ನೋಡ್ರಿ. ಇರ್ಲಿ ತಗೋರಿ, ಇದ್ದೂರೊಳಗೆ ಕೊಟ್ಟೈತಿ. ನಾನು ಬಂದಾಗ ಒಮ್ಮೆ ಹೋಗಿ ನೋಡ್ಕೊಂಬಂದ್ರೆ ಆತು. ನಮ್ಮಂಗೆ ಏನು ದೂರ ಕೊಟ್ಟಿದೆ? ಇಲ್ಲೇ ಒಂದು 5 ನಿಮಿಷದ ದಾರಿ. ನಿಮ್ಗೆ ಯಾವಾಗ ಬರ್ತೈತಿ ನೆನಪು ಅವಾಗ ಹೋಗಿ ಬರ್ರಿ. ನಿಮ್ಮ ಮಗಳು ನಿಮ್ಮ ಮನೆಗೂ ಬರ್ಕೊಂಡು ಹೋಗ್ತಾ ಇರ್ತಾಳೆ. ಆದರೂ ಒಂದೇ ಮಗು ಇದ್ರು ಭಾಳ ತ್ರಾಸ ನೋಡ್ರಿ. ಮದುವೆ ಮಾಡಿ ಕಳ್ಸೋದು ನನ್ನ ಮಕ್ಕಳನ್ನ ಒಬ್ಬಂಟಿ ಆಗ್ಬಿಡ್ತೀವಿ. ಇಬ್ಬರು ಗಂಡ ಹೆಂಡ್ತಿ ಕೇಳಕ್ಕೆ ಯಾರು ಇರಂಗಿಲ್ಲ. ಹಂಗಾಗ್ಬಿಡ್ತೀವಿ. ಅದಂತೂ ನಿಜನೇ ಬಿಡ್ರಿ. ನನಗೂ 2 ಹೆಣ್ಮಕ್ಳು ಅದಾವ ನೋಡ್ರಿ. ಈಗ ಒಬ್ಬಕ್ಕಿಗಂತೂ ಮದುವೆ ಮಾಡಿಕೊಟ್ವಿ, ಇನ್ನೊಬ್ಬಕ್ಕಿನ ಮದುವೆ ಮಾಡಿಕೊಟ್ರೆ ಮತ್ತೆ ನಾವು ನಮ್ಮ ಮನೆಯಾಗೂ ಹಿಂಗೆ ಪರಿಸ್ಥಿತಿ ಬರ್ತಿತ್ತು ನೋಡ್ರಿ. ನಾವು ನಮ್ಗೆ ಗೊತ್ತಿರ್ತಾವೆ ನೋಡ್ರಿ ಅವು. ಅದು ನೋಡ್ರಿ, ಇಷ್ಟು ವರ್ಷ ನಾವು ಪ್ರೀತಿಯಿಂದ ಸಾಕಿ ಬೆಳೆಸಿ ಇಷ್ಟು ದೊಡ್ಡವರಾಗಿ ಮಾಡಿರ್ತೀವಿ. ಮತ್ತು ದೊಡ್ಡವರಾದ್ಮೇಲೆ ಇನ್ನೊಂದು ಮನೆಗೆ ಕಳಿಸ್ಬೇಕು ಅವ್ರನ್ನ. ಅದಲ್ರಿ ಜಗದ ನಿಯಮ. ಯಾವ್ದು ಹೆಂಗೆ ಆಗ್ಬೇಕು ಹಂಗೆ ಆಗಬೇಕಲ್ರಿ. ಮತ್ತೆ ರೀ ಬೀಗ್ರೆ ಹೆಂಗೆ ಸಾಯ್ತ್ರಿ? ಇಷ್ಟ ಆಗತ್ತೀನಿ ನಿಮ್ಗೆ ತಯಾರಿ ನಾವು ಮಾಡಿದ್ದೆ. ಅಯ್ಯೋ ಅದ್ರೊಳಗೆ ಏನು ದುಸ್ರಾ ಮಾತಾ ಇಲ್ಲ ರೀ. ಇಷ್ಟು ಚಲೋ ಮಾಡಿರಿ, ಅದು ಇಷ್ಟು ಗ್ರ್ಯಾಂಡಾಗಿ ಮಾಡಿರಿ. ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚಲೋ ತಂಗೆ ಮಾಡ್ತೀರಿ ಅಂತೇಳಿ. ಈಗ ಎರಡೂ ಮನ್ಯಾಗ ಸದ್ಯಕ್ಕೆ ಇದು ಫಸ್ಟ್ ಇದೆ ಲಾಸ್ಟ್ ಮದುವೆ ರೀ. ಹೌದಿಲ್ಲ ರೀ? ಅದಕ್ಕೆ ಸುಮ್ಮನೆ ಸಿಂಪಲ್ ಆಗಿ ಮಾಡೋದಕ್ಕಿಂತ ಗ್ರ್ಯಾಂಡಾಗಿ ಮಾಡ್ಬಿಡೋಣ ಒಮ್ಮಕ್ಕಲಿ ಅಂತೇಳಿ ಹಿಂಗೆ ಮಾಡ್ಸಿದ್ ನೋಡ್ರಿ. ಆದ್ರೆ ತಯಾರಿ ಮಾತ್ರ ಭಾರಿ ಜಬರ್ದಸ್ತ್ ಮಾಡ್ಸಿರ್ ಬಿಡ್ರಿ. ಇಂಟ್ರೆಸ್ಟ್ ಅಂತ ಬರೋಬೇಕಾದ್ರೆ ಅದೇನೋ ಹೊಗೆ ಬರೋದಂತ, ಅವೇನೋ ಪಟಾಕ್ಷಿನೋ ಏನೋ ಗೊತ್ತಿಲ್ರಿ. ಸುರ್ಸುರು ಬತ್ತಿಗತ್ತೆ ಹಾರಾಡದಿತ್ತದ. ಏನು ಮಾಡಿಸಿದ್ರಿ ನೋಡೋಕೆ 2 ಕಣ್ಣು ಸಲ ಆಗ್ತಿದ್ದಿಲ್ಲ ನೋಡ್ರಿ. ಹ್ಞೂ ರೀ, ಅವೆಲ್ಲ ಇರ್ತಾವಂತ ಅನ್ಕೊಂಡೇ ಇರಲಿಲ್ಲ ನಾನು. ಎಲ್ಲ ನಮ್ಮ ಮಕ್ಕಳ ಇಚ್ಛೆ ಅಂತಾನೆ ಮಾಡಿ ನೋಡ್ರಿ. ಅವ್ರಿಗೆ ಆಸೆ ಇತ್ತು ಹಂಗೆ ಮಾಡ್ಕೋಬೇಕಂತೇಳಿ ಹಂಗೆ ಮಾಡಿತ್ತು ನೋಡ್ರಿ. ಒಟ್ಟು ಮಕ್ಕಳ ಇಚ್ಛೆ ಅಂತೇ ಮಾಡತ್ರಿ ಎಲ್ಲಾನು. ಮತ್ತು ಅವ್ರು ಬಿಟ್ಟರೆ ಯಾರದಾರ್ರಿ ನಮ್ಗೆ? ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದ್ರಿ. ಇನ್ನು ಮುಂದೆ ನಾವು ಅದಿಲ್ರಿ. ನಾಳೆ ಒಂದು ಐತಿ, ನಾಳೆ ಒಂದು ಕಾರ್ಯ ಮುಗಿಸ್ಬಿಟ್ರೆ ಚಿಂತೆ ಪಾರ್ ಆಗ್ತೈತೆ ನೋಡ್ರಿ. ಹೌದು ಬಿಡ್ರಿ, ಅದು ನಿಜಾನ. ನಮ್ಮ ಮಕ್ಕಳು ನಿಮ್ಮ ಮನೆಗೆ ಬರ್ತಿರ್ತಾವೆ, ನಮ್ಮ ಮನೆ ಖಾಲಿ ಆಗ್ತಿರ್ತೈತಿ, ನಮ್ಮ ದಾಳು ಮುಖ ಆಗಿರ್ತೈತಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಮಗಳು ನೋಡ್ಬೇಕು ಅನ್ನಿಸ್ದಾಗ ಒಮ್ಮೆ ನೀವು ನಮ್ಮ ಮನೆಗೆ ಬರ್ರಿ. ಇಲ್ಲ ನಾವು ನೀವು ನಮ್ಮ ಸೊಸೆ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತ ಇದಕ್ಕೆ ಚಿಂತೆ ಮಾಡ್ತೀರಿ? ಬರ್ರಿ ಜನ ಬಂದಾರೆ ನೋಡ್ಕೊಂಬರೋಣ ಬರ್ರಿ. ನಡ್ರಿ ಹೋಗೋಣ ಅಂತ. ನಮ್ದೇನು ಕೆಲಸ ಇಲ್ಲಿ. ಹೌದ್ರಿ. ಜಯಕ್ಕ ಬಾರಿ ಗ್ರ್ಯಾಂಡ್ ಮಾಡ್ಸಿರ್ ಬಿಡವಾ ಮದ್ವಿ. ನಾವೇನು ಮಾಡ್ಸಿಲ್ಲ ನೋಡ್ವಾ, ಎಲ್ಲ ಬೇಗರ ಮಾಡ್ಸ್ಯಾರ. ಸುನೀತಕ್ಕರ ಮಸ್ತ್ ಮಾಡ್ಸಿರಿ ತಯಾರಿ ಎಲ್ಲ. ನನಗಂತೂ ಇದ್ರ ಬಗ್ಗೆ ಸುಳಿವ ಇಲ್ಲ ರೀ. ಎಲ್ಲರೂ ನಮ್ಮ ಮನೆಯವರೇ ಮತ್ತೆ ನಮ್ಮ ಅಣ್ಣ ಸೇರ್ ಮಾಡ್ಯಾರ ನೋಡ್ರಿ. ಬಾರಿ ಮಾಡ್ಸ್ಯಾರ ನೋಡ್ರಿ ಅಣ್ಣಾರ. ಸ್ವರ್ಗಕ್ಕೆ ಬಂದ ಆಯ್ತು ಹಂಗ. ಹೊರಗಿಂತ ಒಳಗೆ ಬರೋ ಮಟ್ಟನು ಏನೋ ಸ್ವರ್ಗ ಲೋಕಕ್ಕೆ ಬಂದೇವೇನೋ ಆಗತ್ತೆ. ಪ್ರೇಮಕ್ಕರ ಇದೆಲ್ಲದಕ್ಕೆ ಎಷ್ಟು ರೊಕ್ಕ ಖರ್ಚಾಗಿರ್ಬೇಕ್ರಿ? ಏನೇನವ ನೋಡಿದೇನೋ, ಹೊರಗಿಂತ ಒಳಗೆ ಬರೋ ಮಟ್ಟನು ಹೆಂಗೂ ತಯಾರಿ ಮಾಡಿಸಿದ್ರೆ. ಇಲ್ಲಿ ನೋಡಿ ಸ್ಟೇಜ್ ನೋಡಿ ಎಷ್ಟು ದೊಡ್ಡದೈತಿ, ಹೆಂಗೆ ತಯಾರಿ ಮಾಡ್ಯಾರ. ಭಾರಿ ರೊಕ್ಕ ಇಟ್ಟಾರ ಬಿಡ್ರಿ. ಆಗಿರ್ಬೇಕು ಒಂದು 10-20 ಲಕ್ಷ ರೂಪಾಯಿ. ಜಾಸ್ತಿನೇ ಆಗಿತ್ತು ರೀ. ನೀವೇನು ಬರೀ 10-20 ಲಕ್ಷ ಅಂತಿರಲ್ಲ. ನೋಡಿದ್ರೇನೆ ಎಷ್ಟು ತಯಾರಿ ಮಾಡ್ಯಾರ ಅವ್ರ ಅಂತೇಳಿ. ಇವತ್ತಿಗೂ ಇಷ್ಟು ಮಾಡ್ಯಾರ ಅವ್ರು, ಮತ್ತು ನಾಳೆಗೆ ಇನ್ನೇನು ಮಾಡಿರ್ಬೇಕು ಅವ್ರು. ಯಪ್ಪ ಎಷ್ಟರ ರೊಕ್ಕ ಅದಾವ್ರಿ ಅವ್ರ ಕಡೆ. ರೊಕ್ಕ ಮಾಡಿಟ್ಟಾರ ಅವ್ರು. ರೊಕ್ಕ ಮಾಡಿಟ್ಟಿದ್ದಕ್ಕಲ್ಲ ಮತ್ತೆ ಇಷ್ಟೆಲ್ಲ ಖರ್ಚು ಮಾಡಿದ್ದೆ. ನಮ್ಮಂಥವ್ರೆಲ್ಲ ಮಾಡೋಕ್ಕಾಗ್ತಿದ್ದೇನೆ ಹಿಂಗೆಲ್ಲ. ನಾವು ನೋಡಿ ಊರಾಗ ಮನೆ ಮುಂದೆ ಚಪ್ರ ಹಾಕಿಸಿ ಅಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಅವ್ರು ನೋಡಿದ್ರು ಅದೇ ಹಿಂದಿಗೆ ಒಂದಂತೂ ನೀನು ಅರ್ಶಿನ ಶಾಸ್ತ್ರಕ್ಕೆ ನೋಡಿದ್ದೇನೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು. ಅಲ್ಲಿಗೂ ಅರ್ಧ ರೊಕ್ಕ ಹಾಕಿರ್ತಾರೆ ಅವರು ಅಲ್ಲೇ. ಮತ್ತು ಇವತ್ತು ಮತ್ತು ನಾಳೆ ಯಪ್ಪ ನಮಗೆ ದೇವ್ರು ಇಂಥ ನಸೀಬ್ ಕೊಟ್ಟಿಲ್ಲ ನೋಡ್ರಿ. ಇಂಥವೆಲ್ಲ ಅನ್ಭವಿಸಾಕ ದೇವ್ರು ಇಲ್ದವ್ರು ಕೊಡಂಗಿಲ್ಲ, ಇದ್ದವ್ರಿಗೆ ಇನ್ನೂ ಜಾಸ್ತಿ ಕೊಡೋದು. ಅದಂತರೂ ಕರೆ ನೋಡ್ರಿ. ಏನು ಮಾಡ್ತೀವಿ, ಇದ್ದಿದ್ರೊಳಗೆ ಖುಷಿಯಾಗಿರ್ಬೇಕು ನಾವು. ಅದಂತರೂ ಕರೆ ಇದ್ದು ಬಿಡ್ರಿ. ತಯಾರಿ ಮಾತ್ರ ಚಲೋ ಮಾಡ್ಸಾರ ಬಿಡ್ರಿ. ಸುಂತಕರ್ ಹೇಳೋ ಮಾತಾ ಇಲ್ಲ, ಭಾರಿ ಮಾಡ್ಸಾರ್ರಿ. ನೋಡ್ರಿ ನನಗೂ ಇಷ್ಟ ಆತ್ರಿ. ನಾನು ಇವತ್ತು ಬಂದು ನೋಡೇನ್ರಿ ಅವ್ರು ಏನೇನು ತಯಾರಿ ಮಾಡ್ಯಾರ ಅಂತ. ಏನು ಕೇಳಕ್ಕೆ ಹೋಗಿಲ್ಲ, ಬಂದು ನೋಡಕ್ಕೆ ಹೋಗಿಲ್ಲ ನಾನು. ಅವ್ರು ನೋಡ್ರಿ ಸುಂತಕ್ಕರು ಬಂಗಾರ ಪಟ್ಟಿ, ಬಂಗಾರ ಚೈನ್, ಬಂಗಾರ ನೆಕ್ಲೆಸ್, ಬಾಬಾ ಬಂಗಾರ ಸೊಂಟದ ಪಟ್ಟಿ ನೋಡ್ರಿ ಅಷ್ಟು ದೊಡ್ಡದೈತಿ. ಊರ ಬರೀ ಸೊಂಟದ ಪಟ್ಟಿನ ಬಂಗಾರ ಐತಿ ಅವ್ರ ಕಡೆ. ನೋಡು ಏನು ಮಾಡ್ತಿ, ನಮ್ಮ ಕೈಯಾಗ ಒಂದು ಕಿವ್ಯಾಗ ಏನು ಮಾಡಿಸ್ಕೊಳಕನ ಅಲ್ಲೋಲ ಕಲ್ಲಲ್ಲಿ ಆಗ್ಬಿಡ್ತೀವಿ ನಾವು. ಇವ್ರು ಸೊಂಟದ ಪಟ್ಟಿನ ಬಂಗಾರದ ಮಾಡಿಸ್ಬಿಟ್ಟಾರ. ಏನಿಲ್ಲ, ಈ ಕಡೆ ಹಂಗ ಮಾತಾಡ್ತಿದ್ವಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಯಾರಲ್ಲ ಅಂತೇಳಿ. ಹೌದೇನಾ? ಮತ್ತೆ ಜೇಕ ಊರಿನವ್ರೆಲ್ಲರೂ ಬಂದು ಕುಂತಾರಲ್ಲೇ, ಕರೆಸ್ತೇನೆ ಅವ್ರಿಗೆ. ಏನಿದೆ ನಿಂದಿರ್ತೀಯ? ಹೌದೇನ? ನಾನು ನೋಡೇ ಇಲ್ಲವಾ, ಇನ್ನು ಬಂದಿಲ್ಲ ಅಂತ ಇಲ್ಲಿ ಬಂದಿಂತೇನೆ ನಾನು.
ಈ ಕುಸುಮಿ ಏನ ಅಲ್ಲಿ ನಿಂತು ಬಿಟ್ಟಾಳ ತಯಾರಾಗಿ ಮಸ್ತ್. ಮತ್ತೇನ್ ಮಾಡ್ಲಿ ನಾನೇ ಹೋಗಲ್ಲ ಏನೋ ಕೆಲಸ ನೋಡ್ಕೊ ಹೋಗ. ಅಲ್ಲೋ ಅಲ್ಲಿ ಊರ್ ಜನ ಬಂದಾರ ಅವ್ರಿಗೆ ಮಾತಾಡಿಸು ಕರ್ಕೊಂಬ. ಇವೆಲ್ಲ ಮಾಡೋದ್ ಬಿಟ್ಟು ಬಂದ್ ನಿಂತು ಬಿಟ್ಟ ನೀನೆ. ಹುಡುಗಿ ಅವೆಲ್ಲ ನೀ ಮಾಡೋ ಕೆಲಸ ಅವ. ಹೌದಲ್ಲ ಮರ್ತ ಬಿಟ್ಟೆ ನೋಡ್ ನಾನು. ನಡಿ ಹೋಗೋಣ ಅಂತ. ಮತ್ತ ನಾಳೆಗೆ ನಮ್ಗೆ ಇರೋಕ್ಕೆಲ್ಲ ವ್ಯವಸ್ಥೆ ಐತಿ ಇಲ್ಲ ಜಯಕ್ಕ? ಮತ್ತೆ ಊರಿಗೆ ಹೋಗ್ಬೇಕು ಇವತ್ತು ರಾತ್ರಿ. ಮತ್ತೆ ನಾವು ಇಷ್ಟು ರಾತ್ರಿ ಎಲ್ಲಿ ಊರಿಗೆ ಹೋಗ್ತಿರ್ಲೆ? ಇರಾಕೆಲ್ಲ ವ್ಯವಸ್ಥೆ ಮಾಡಿ ತಗೋ, ಚಿಂತೆ ಮಾಡ್ಬೇಡ್ರಿ ನೀವು. ಮತ್ತೆ ಬೆಳಗ್ಗೆ ಮದುವೆ ಐತಿ, ಮತ್ತೆ ಯಾಕೆ ಹೋಗ್ತೀರಿ ಊರಿಗೆ? ಅಲ್ಲಿ ಹೇಳ ಕರ್ಕೊಂಬಂದಿಲ್ಲ ನಿಮಗೆ? ಇಲ್ಲ ಆದ್ರೂ ಒಂದು ಮಾತು ಕೇಳಿದೆ ಅವ. ನೀವೇನು ಚಿಂತೆ ಮಾಡಬೇಡ, ಎಲ್ಲ ವ್ಯವಸ್ಥೆ ಆಗೈತಿ. ನಡ್ರಿ ಅವ್ರನ್ನೆಲ್ಲ ಕರ್ಕೊಂಬಂದು ಭೇಟಿ ಮಾಡಿಸಿ ಮತ್ತೆ ಊಟ ಕರ್ಕೊಂಡು ಹೋಗೋಣ ಅಂತ. ಸರಿ ತಗೋ ಬಾ. ಅಕ್ಕ ಮತ್ತೆ ಮಾಮ ನೀವು 3 ಜನ ಮಸ್ತ್ ಮಸ್ತ್ ಕಾಣತ್ತೀರಿ, ಗಾರ್ಜಿಯಸ್. ಹೌದಾ, ಥ್ಯಾಂಕ್ ಯು. ಹೇಳಾತ್ ನೋಡಪ್ಪ ಸುಳ್ಳ. ನಿಮ್ಮ ಅಕ್ಕಗಳು ಚಂದ ಕಾಣತ್ತಾರ ಅಂತೇಳಿ ನಾವೇನು ಚಂದ ಕಾಣತಿಲ್ಲ, ನಾವೇನಷ್ಟು ರೆಡಿ ಆಗಿಲ್ಲ. ಅಯ್ಯ ನೀವು ಚಂದ ಕಾಣತ್ತೀರಿ, ಒಬ್ರಕಿನ ಒಬ್ರು ಮಿಂಚಾತಿರಂಗೆ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ, ಚಿಂತಿಸಬೇಡಿ. ಓಕೆ ಮೇಡಮ್. ಮಮ್ಮಿ ಸ್ವಲ್ಪ ನೀರು ತೊಂಬರ್ ಕುಡಿಯಾಕ ಬಾಯಿರಿಕೆ ಆಗ್ಬಿಟ್ಟೈತಿ. ಅಯ್ಯೋ ನನ್ನ ಮಗನ ಹೌದನ್ನ ತಡಿ ತಗೊಂಬರ್ತೀನಿ ಅಂತ. ಇನ್ನೊಂದು ಪತ್ತು ನಿಂದ್ರಕ್ಕೆ ಆಗ್ತಿಲ್ಲ, ಅಷ್ಟು ಜಲ್ದಿ ಅಂಟಿಗೆ ಹೋಗಕ್ಕೆ ಕಳ್ಸಾತಿಯಲ್ಲ. ಅಯ್ಯ ಬಾಯಿರಿಕೆ ಆದ್ರೆ ನಂಗೆ ಬೇಕೇನು? ನಾನು ಆಗಲೇ ತಿಂತ ಸಾಕಾಗೈತಿ. ಯಾರು ಬರ್ತಾರೆ ನನ್ನ ದೋಸ್ತರು ಅಂತಂದು ಯಾರು ಬರತ್ತೇ ಇಲ್ಲ. ಮತ್ತೇನು ಮಾಡಲಿ, ನಮ್ಮ ಮಗ ಹೇಳ್ಬೇಕೀಗ ನಾನು. ಸರಿ ತಗೋಪ್ಪ, ಸರಿ ತಗೋಲ್ಲ ನಿಂತಿರೇ ಬಂದೆ ನಾನು.